ಯಾರಿಗೋಸ್ಕರನೂ ಅಳಬಾರ್ದು. ಬಿಟ್ಟೋದವ್ರನ್ನ ಹೋಗ್ತಾ ಇರಿ ಅಂತ ಸುಮ್ನೆ ಕಳಿಸ್ಬೇಕು ಅಷ್ಟೇ. ನಾವೇನೋ ಪ್ರಾಣಕ್ಕಿಂತ ಹಚ್ಕೊಂಡ್ಬಿಟ್ಟಿದೀವಿ, ಪ್ರೀತಿ ಮಾಡ್ತೀವಿ, ನಮ್ಮ ಇಡೀ ಸರ್ವಸ್ವನೇ ಬಿಟ್ಟು ಬಂದು ತ್ಯಾಗ ಮಾಡ್ತೀವಿ, ಅದೆಲ್ಲ ಸುಳ್ಳು. ಮಾಡಿದ್ರೆ ನಿನಗ್ ನೀನ್ ಮಾಡ್ಕೊಮ್ಮ, ನಂದನ್ ನನ್ ಜೀವನ ನೋಡ್ಕೋಬೇಕು ಅಂತ ಅಂತಾರೆ. ನಮಗ್ ನೋವತ್ತಾ, ನಮಗ್ ಜ್ವರ ಬತ್ತು ಅಂದ್ರೆ ಪಕ್ಕದಲ್ಲಿ ಕುತ್ಕೊಂಡು ಒಂದ್ ಲೋಟ ಬಿಸಿನೀರ್ ಕೊಡ್ಬೋದು, ಇಲ್ಲ ಮಾತ್ರೆ ತಂದು ಕೊಡ್ಬೋದು ಅಷ್ಟೇ ಹೊರ್ತು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ನಿಮ್ಮ ಸೌಮ್ಯಶ್ರೀ. ಏನಕ್ಕಪ್ಪ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ರೆ, ಅಯ್ಯೋ ದೇವ್ರೆ ಸುಮ್ನೆ ಇರಿ, ಸಿಕ್ಕಾಬಟ್ಟೆ ಏನೇನೇನೋ ಕಮೆಂಟ್ಗಳನ್ನ ಮಾಡ್ತಾರೆ. ಕಮೆಂಟ್ ಮಾಡೋರ್ಗೆ ಉತ್ತರ ಕೊಡ್ಬೇಕು ಅಂತಾನೆ ನಾನು ಇವತ್ತು ವಿಡಿಯೋ ಮಾಡಿದ್ದು. 8ರಲ್ಲಿ ನಾನು ಕಂಪ್ಲೀಟು ಡಿಪ್ರೆಷನ್ಗೆ ಹೋಗಿದ್ದೆ. ಡಿಪ್ರೆಷನ್ಗೆ ಹೋದಾಗ ಸಿಕ್ಕಾಬಟ್ಟೆ ಲೈಫ್ ಬೇಡ ಅನ್ನೋ ಲೆವೆಲ್ಗೆ ನಾನು ಹೋದೆ. ನಾನ್ ಡಿಪ್ರೆಷನ್ಗೆ ಹೋಗಿದ್ದೆ 2016ರಲ್ಲೇ. ಆದ್ರೆ ಒಂದ್ 2-3 ವರ್ಷ ಏನೋ ಹಂಗೆ ಹಿಂಗೆ ತಳ್ಕೊಂಡು ಏನೋ ಬಂತು. ಅದಾದ್ಮೇಲೆ 2018 ಲಾಸ್ಟ್ ಎಂಡಲ್ಲೆಲ್ಲ ಕಂಪ್ಲೀಟ್ ನಾನು ಡಿಪ್ರೆಷನ್ಗೆ ಹೋದೆ. ಇಷ್ಟೇ ಪ್ರಪಂಚ ಅಂತ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಪ್ರಪಂಚನೇ ಬೇಡ, ಬಿಟ್ಟೋಗ್ಬೇಕು ಅನ್ನೋ ಲೆವೆಲ್ಗೆ ನಾನು ನಿಂತಿದ್ದು. ನನಗೆ ನನ್ನ ಫ್ಯಾಮಿಲಿ, ನನ್ನ ಮನೆ, ನನ್ನ ಮಗಳು, ನನ್ನ ಅಮ್ಮ ಅದ್ಯಾವುದು ನನ್ನ ತಲೆಲೇ ಇರ್ಲಿಲ್ಲ. ಆದ್ರೆ ಒಂದಂತೂ ಅರ್ಥ ಆಯ್ತು, ಯಾರಿಗ್ಯಾರು ಇಲ್ಲ ಅಷ್ಟೇ. ಯಾರಿಗ್ಯಾರು ಇಲ್ಲ, ಯಾರಿಗೋಸ್ಕರನೂ ಇಲ್ಲಿ ನಾವು, ನಮ್ಗೋಸ್ಕರ ಯಾರೋ ಇದಾರೆ, ನಮಗೋಸ್ಕರ ಒಂದ್ ಜೀವ ಇದೆ, ನಮ್ಗೋಸ್ಕರ ಅಂತಾನೆ ಇದಾರೆ ಅವರು ಅನ್ನೋದೆಲ್ಲ ಬರೀ ಸುಳ್ಳು ಅಷ್ಟೇ. ಯಾವ್ದೇ ಸಂಬಂಧ ಆಗ್ಬೋದು, ಒಂದ್ ಅಕ್ಕ ತಂಗಿ ಅಣ್ಣ ತಮ್ಮ ಯಾವ್ದೇ ಆಗ್ಬೋದು, ಎಲ್ಲ ಅವಶ್ಯಕತೆ ಅಷ್ಟೇ, ಅಲ್ಲಿರುವವರ್ಗಷ್ಟೇ. ಯಾರೋ ಒಬ್ರು ಅಷ್ಟೇ ಹೇಳೋದು. ಯಾಕೆ ಮಾತು ಹೇಳ್ತಿದ್ದೀನಿ ಅಂತ ಅಂದ್ರೆ, ನಾನು 2018ರಲ್ಲಿ ಕಂಪ್ಲೀಟ್ ನಾನು ತುಂಬಾ ಡಿಪ್ರೆಷನ್ಗೆ ಹೋಗಿದೆ, ತುಂಬಾನೇ ವೀಕ್ ಆಗಿದ್ದೆ. ಹೇಳ್ಕೋಬಾರ್ದು, ಹಂಗೆಲ್ಲ ಇತ್ತು ನನ್ನ ಪರಿಸ್ಥಿತಿ. ಆದ್ರೆ ನನ್ನ ಜೀವನದಲ್ಲಿ ನನಗೆ ರಾಯರು ನನ್ಗೆ ಒಂದ್ ರೀತಿಲಿ ನನ್ ಸೇವೆ ಮಾಡು ನೀನು, ಯಾಕೆ ಯಾರಿಗೋಸ್ಕರನೋ, ನೀನ್ ಯಾಕೆ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗ್ತೀಯಾ ಅಂತ ನನಗೆ ರಾಯರು ಆಶೀರ್ವಾದ ಮಾಡಿ ಇವತ್ತು ಅವ್ರ ಸೇವೆ ಮಾಡಕ್ಕೆ ನನ್ಗೊಂದು ಅವಕಾಶನ ಮಾಡ್ಕೊಟ್ಟಿದ್ದಾರೆ. ಒಂದಂತೂ ತಿಳ್ಕೊಳ್ಳಿ, ಯಾರಿಗೋಸ್ಕರನೂ ಅಳಬಾರ್ದು. ಬಿಟ್ಟೋದವ್ರನ್ನ ಹೋಗ್ತಾ ಇರಿ ಅಂತ ಸುಮ್ನೆ ಕಳಿಸ್ಬೇಕು ಅಷ್ಟೇ. ನಾವೇನೋ ಪ್ರಾಣಕ್ಕಿಂತ ಹಚ್ಕೊಂಡ್ಬಿಟ್ಟಿದೀವಿ, ಪ್ರೀತಿ ಮಾಡ್ತೀವಿ, ನಮ್ಮ ಇಡೀ ಸರ್ವಸ್ವನೇ ಬಿಟ್ಟು ಬಂದು ತ್ಯಾಗ ಮಾಡ್ತೀವಿ, ಅದೆಲ್ಲ ಸುಳ್ಳು. ಮಾಡಿದ್ರೆ ನಿನಗ್ ನೀನ್ ಮಾಡ್ಕೊಮ್ಮ, ನಂದನ್ ನನ್ ಜೀವನ ನೋಡ್ಕೋಬೇಕು ಅಂತ ಅಂತಾರೆ ಅಷ್ಟೇ. ನನಗೆ 2018 ತುಂಬಾ ಚೆನ್ನಾಗಿ ಪಾಠನ ಕಲಿಸ್ತು. ಯಾರು ನಮ್ಮೋರು, ಯಾರು ನಮ್ಮೋರಲ್ಲ ಅನ್ನೋದು ಒಂದ್ ಸ್ವಲ್ಪ ನೀಟಾಗಿ ತೋರಿಸ್ತು. ಅಲ್ಲಿಂದ ನಾನು ಕಲ್ತಿದ್ದಿಷ್ಟೇ, ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು, ಯಾರನ್ನು ಜಾಸ್ತಿ ಹಚ್ಕೋಬಾರ್ದು, ಯಾರನ್ನು ಪ್ರೀತಿ ಮಾಡ್ಬಾರ್ದು. ನಾವು ತುಂಬಾ ಇಷ್ಟಪಟ್ಟಾಗ ನಮ್ ಜೊತೆ ಆ ವ್ಯಕ್ತಿ ಇಲ್ಲ ಅಂದಾಗ ನಮ್ಗಾಗೋ ನೋವು, ಸಂಕಟ. ದುಡ್ಡಿಗೆ ಇಷ್ಟಪಡೋರು ಬಿಡಿ, ದುಡ್ಡಿಗೋಸ್ಕರ ಪ್ರೀತಿ ಮಾಡೋರು ದುಡ್ಡು ತಗೊಳ್ಳೋವರೆಗೂ ಅಷ್ಟೇ. ದುಡ್ಡಿಗೋಸ್ಕರ ಇಂಪಾರ್ಟೆಂಟ್ ಕೊಡೋರು ದುಡ್ಡು ತಗೊಳ್ಳೋವರ್ಗಷ್ಟೇ ನಿಮ್ಮ ಜೊತೆ ಪ್ರೀತಿ ಪ್ರೇಮ ಅಂತ ಅನ್ಕೊಂಡಿರ್ತಾರೆ. ಯಾವಾಗ ನಿಮ್ಮ ಅವಶ್ಯಕತೆ ಅಂದ್ರೆ, ನಿಮ್ಮ ಹತ್ರ ದುಡ್ಡಿರೋವರ್ಗ್ ಮಾತ್ರ ನಿಮ್ಮ ಅವಶ್ಯಕತೆ ಇರುತ್ತೆ. ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಅಲ್ಲಿಗೆ ಮುಗೀತು ಅಷ್ಟೇ. ಯಾವುದೇ ರೀತಿ ಒಂದು ಕರುಣೆ, ಅನುಕಂಪ ಹಾಗೆ ಏನೂ ಇಲ್ಲ. ನಿಮ್ಮ ಹತ್ರ ದುಡ್ಡಿದ್ಯಾ, ನೀವು ಚೆನ್ನಾಗಿದ್ದೀರಾ, ನಿಮ್ಮಿಂದ ಸಹಾಯ ಆಗುತ್ತಾ, ನಿಮ್ಮಿಂದ ಹೆಲ್ಪ್ ಆಗುತ್ತಾ, ಚೆನ್ನಾಗಿ ನಾಟಕಗಳನ್ನ ಮಾಡ್ಕೊಂಡು ನಮ್ ಜೊತೆ ತುಂಬಾ ಚೆನ್ನಾಗಿ ಇರ್ತಾರೆ. ಯಾವಾಗ ಇವ್ರ ಹತ್ರ ದುಡ್ಡಿಲ್ಲ, ಇವ್ರ ಹತ್ರ ನಾವು ಹೋದ್ರು 10 ರೂಪಾಯಿ ಸಿಗಲ್ಲ ಅನ್ನೋದು ಯಾವಾಗ ಮನುಷ್ಯನಿಗೆ ಗೊತ್ತಾಗುತ್ತೋ, ಅಲ್ಲಿಂದ ಅವನ ಬದಲಾವಣೆಗಳು ಸ್ಟಾರ್ಟ್ ಆಗುತ್ತೆ. ಹಾಗೇನೆ ಯಾರನ್ನು ನಂಬಕ್ ಹೋಗ್ಬೇಡಿ. ಈ ಪ್ರೀತಿ ಪ್ರೇಮ ಅನ್ನೋ ವಿಷಯದಲ್ಲೂ ಅಷ್ಟೇ ತುಂಬಾ ಹುಷಾರಾಗಿರಿ. ಯಾವಾಗ ನಾವು ಒಬ್ಬ ವ್ಯಕ್ತಿನ ಹಚ್ಕೊಂಡು ಆ ವ್ಯಕ್ತಿ ನಮ್ಮಿಂದ ದೂರ ಆದಾಗ, ಯಾಕೆಂದ್ರೆ ಪ್ರೀತಿ ಅನ್ನೋ ಹೆಸರಲ್ಲಿ, ಇಷ್ಟ ಅನ್ನೋ ಹೆಸರಲ್ಲಿ ಬಂದು ಮನ್ಸಾರ ಇಷ್ಟಪಟ್ಟವ್ರು ಅವ್ರು ಆ ವ್ಯಕ್ತಿ ಬಿಟ್ಟೋದಾಗ ಎಷ್ಟು ಕೊರಗು, ಎಷ್ಟು ನೋವು ಇರುತ್ತೆ ಅನ್ನೋದು ಆ ಪ್ರೀತಿ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ದುಡ್ಡು ಅಂತ ಪ್ರೀತಿಸ್ತಾರೆ ನೋಡಿ, ಮನುಷ್ಯನ ಪ್ರೀತಿ ಮಾಡ್ದೇನೆ ಬರೀ ದುಡ್ಡನ್ನ ಪ್ರೀತಿಸೋರ್ಗ್ ಮಾತ್ರ ಪ್ರೀತಿ ಬೆಲೆ ಗೊತ್ತಿರಲ್ಲ. ಅಯ್ಯೋ ಬಿಡು, ಇಷ್ಟ್ ದಿನ ಇದ್ವಿ, ಇರೋ ತನಕ ಏನ್ ಕಿತ್ಕೋಬೇಕು ಕಿತ್ಕೊಂಡ್ವಿ, ನಮ್ಮ ಜೀವನ ಸಾಕ್ಸಿದ್ವಿ, ನಮ್ ಲೈಫ್ ಚೆನ್ನಾಗಿತ್ತು.
ಅಷ್ಟೇ. ಅವ್ರ ಲೈಫ್ ಏನಾರ ಆಗ್ಲಿ ಬಿಡಿ, ನನ್ಗೇನಾಗ್ಬೇಕು? ನನ್ನ ಫ್ಯಾಮಿಲಿ, ನನ್ನ ಕುಟುಂಬ, ನಾನ್ ಚೆನ್ನಾಗಿರ್ಬೇಕು ಅನ್ನೋದು ತಲೇಲ್ ಬಂತು. ನಮಗ್ ನೋವತ್ತಾ, ನಮಗ್ ಜ್ವರ ಬತ್ತು ಅಂದ್ರೆ ಪಕ್ಕದಲ್ಲಿ ಕುತ್ಕೊಂಡು ಒಂದ್ ಲೋಟ ಬಿಸ್ನೀರ್ ಕೊಡ್ಬೋದು, ಇಲ್ಲ ಮಾತ್ರೆ ತಂದು ಕೊಡ್ಬೋದು ಅಷ್ಟೇ ಹೊರ್ತು, ನಮ್ ಜ್ವರ ಬತ್ತು ಅಂದ್ರೆ, ನಮ್ಗ್ ಹಲ್ನೋವ್ ಬತ್ತು ಅಂದ್ರೆ ನಮ್ ಹಲ್ನೋವ್ ನಾವೇ ತಿನ್ಬೇಕು. ಹಾಗೇನೆ ನಮ್ಮ ಜೀವನನ ನಾವೇ ಮಾಡ್ಬೇಕು. ಯಾರಿಗೆ ಯಾರೂ ಇಲ್ಲ, ಯಾರು ಶಾಶ್ವತ ಇವಿಲ್ಲ. ಆದ್ರೆ ಒಂದಂತೂ ಸತ್ಯ, ಯಾರ್ಗೆ ಆಗ್ಬೋದು, ಹೆಣ್ಣೆ ಆಗ್ಬೋದು, ಗಂಡೆ ಆಗ್ಬೋದು, ಎಲ್ಲ ಸರಿಸಮ. ನಾವು ತಪ್ಪು ಮಾಡಿದ್ದು ನಮ್ಮ ಮಕ್ಳಿಗೆ ಅಂತ ಏನೋ ಹೇಳ್ತಿದ್ರಿ. ಈಗ ಹಂಗಿಲ್ಲ. ನಾವು ಮಾಡಿದ್ರೆ ನಾವೇ ಅನುಭವಿಸ್ಬೇಕು. ಹಂಗಾಗಿ ನನ್ನ ಜೀವನದಲ್ಲಿ ನಾನು ಹೇಳಲ್ವಾ, ಅದು ಹೆಣ್ಣೆ ಆಗ್ಬೋದು, ಗಂಡೆ ಆಗ್ಬೋದು, ಯಾರು ನಿಮ್ಮನ್ನ ನಂಬಿ ನೆಚ್ಚಿ ಬಂದಿರ್ತಾರೆ, ಅವ್ರಿಗೆ ಒಂದು ದಾರಿ ಕೊಡಿ. ಆಗಲ್ವಾ, ಮುಂಚೆನೆ ಗೊತ್ತಿರುತ್ತೆ ನನ್ ಪರಿಸ್ಥಿತಿ ಹಿಂಗೆ, ನನ್ ಸಮಸ್ಯೆ ಹಿಂಗೆ, ಹಂಗೆಲ್ಲ ಇದ್ದಾಗ ಯಾರಿಗೂನು ಭರವಸೆ ಕೊಡ್ಬಾರ್ದು. ಭರವಸೆನ ನಾನ್ ನಿನ್ ನೋಡ್ಕೋತೀನಿ, ನೀನ್ ಚೆನ್ನಾಗಿರ್ತೀನಿ, ಸಾಯೋವರೆಗೂ ನೀನ್ ಸಾಕ್ತೀನಿ. ಸಾಕೋದಂತೂ ಬೇಡವೇ ಬೇಡ, ಅಲ್ಲ ಹೇಳೋದು. ಯಾಕೆಂದ್ರೆ ಆ ಒಂದು ಜೀವ, ಒಂದು ಪ್ರಾಣ ಎಲ್ಲಾರು ಇರುತ್ತೆ. ಎಲ್ಲಾರ್ಗೂ ಒಂದು ಜೀವ, ಒಂದು ಪ್ರಾಣ ಅನ್ನೋದಿರುತ್ತೆ. ಎಲ್ಲಾರ್ಗೂ ಒಂದು ಆಸೆ ಆಕಾಂಕ್ಷೆಗಳು ಇರುತ್ತೆ. ಹಂಗಾಗಿ ಯಾರಿಗೂ ಭರವಸೆ ಕೊಡ್ಬೇಡಿ. ಕರ್ಮ ಸುಮ್ನೆ ಬಿಡಲ್ಲ, ಸುಮ್ನೆ ಅಂತೂ ಬಿಡಲ್ಲ. ಒಬ್ರಿಗ್ ಮೋಸ ಮಾಡಿ ನಾನಿವತ್ ಚೆನ್ನಾಗಿದ್ದೀನಿ ಅಂದ್ರೆ ಎಷ್ಟು ದಿನ ಚೆನ್ನಾಗಿರ್ಬೋದು? 2 ದಿನ, ವರ್ಷಾನ್ಗಟ್ಲೆ ಚೆನ್ನಾಗಿರ್ಬೋದಾ? ಒಂದಲ್ಲ ಒಂದು ದಿನ ಯಾವ್ದಾದ್ರೂ ಒಂದು ರೂಪದಲ್ಲಿ ಅದು ಬಂದೇ ಬರುತ್ತೆ. ಅದು ಗಂಡೆ ಆಗ್ಬೋದು, ಎಣ್ಣೆ ಆಗ್ಬೋದು, ಯಾರು ನಂಬ್ಸಿ ಕತ್ ಕುಯ್ತಾರೋ ಅವ್ರಿಗಂತೂ ಇದು ಕಟ್ಟಿಟ್ಟ ಬುತ್ತಿ. ನಾನು ಇದ್ದಂತ ಪರಿಸ್ಥಿತಿ, ನಾನು ಇದ್ದಂತ ನೋವು. ಆದ್ರೆ ಕೆಲವರು ಅದೇನ್ ಹೇಳ್ತಾರೆ, ನಾನೇ ಅನ್ನ ಹಾಕ್ಬಿಟ್ಟು ನಾನೇ ಅದೇನೋ ಅಂತಾರಲ್ಲ, ನಾನೇ ಅನ್ನ ಹಾಕ್ಬಿಟ್ಟು ನಾನೇ ಕೈಯಿಂದ ಅನ್ನನ ಕೊಟ್ಟು ಕೊನೆಗೆ ನಮ್ಮನ್ನ ಬಾಯಿಗೆ ಬಂದಿದಂಗೆ ಮಾತಾಡುವಷ್ಟು ಲೆವೆಲ್ಗೆ ಮಾತಾಡಿದ್ರು. ಅವತ್ತು ಒಂದೇ ಒಂದ್ ಕಾರಣ ಇತ್ತು. ನಾನು ಒಬ್ರ ಕೈಲಿ ಏನೋ ಹಂಚ್ಕೋತಿದ್ದೀನಿ ಅಂದ್ರೆ ಆ ಒಂದು ಕಾರಣ ಇರುತ್ತೆ. ಆ ಕಾರಣಕ್ಕೋಸ್ಕರ ಅಲ್ಲಿ ಕಚ್ಕೊಂಡು ಸೈಲೆಂಟ್ ಆಗಿ ಇದ್ದೆ ನಾನು. ಆದ್ರೆ ಇನ್ ಮುಂದೆಲ್ಲ ಇರೋ ಸೀನೇ ಇಲ್ಲ. ಯಾಕಂದ್ರೆ ಯಾರ ಹಂಗಲ್ಲೂ, ಯಾರ ಇದ್ರಲ್ಲೂ ನಾನ್ ಬದುಕ್ತಾ ಇಲ್ಲ. ನನ್ನ ಕಷ್ಟಪಟ್ಟು ನಾನ್ ದುಡ್ದು ನಾನ್ ಅನ್ನ ತಿಂತಾ ಇದ್ದೀನಿ. ಯಾರ ಹತ್ರನು ಭಿಕ್ಷೆನೂ ಬೇಡ್ತಿಲ್ಲ, ಯಾರ ಹತ್ರನು ದುಡ್ಡು ಇಸ್ಕೊಂಡು ನನ್ ಜೀವನ ನಾನ್ ಮಾಡ್ತಾ ಇಲ್ಲ. ನನ್ನ ಜೀವನ ನಾನು ಎಷ್ಟೋ ಜನಕ್ಕೆ ಭಿಕ್ಷೆ ಹಾಕ್ಬಿಟ್ಟಿದೀನಿ. ನಾನೇ ಭಿಕ್ಷೆ ಹಾಕಿದೀನಿ. ನನ್ ಭಿಕ್ಷೆಲೇ ಬದುಕ್ತಾ ಇರೋರು ನನಗೆ ಮಾತಾಡ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ನನ್ನ ಭಿಕ್ಷೆ, ಒಂದು ಕಾಲದಲ್ಲಿ ನಾನ್ ಭಿಕ್ಷೆ ಹಾಕಿದೀನಿ. ಅವತ್ ನಾನ್ ಭಿಕ್ಷೆ ಹಾಕಿಲ್ಲ ಅಂದಿದ್ರೆ ಅವತ್ ಏನಾಗ್ತಿತ್ತು? ಒಬ್ರನ್ನ ಉಳ್ಸಕ್ ಹೋಗಿ ನನ್ನ ಲೈಫ್ನ ನಾನು ಹಾಳು ಮಾಡ್ಕೊಂಡೆ. ನನ್ನ ಲೈಫ್ ಅವತ್ತು ನಾನೇನಾದ್ರೂನು ನಿಮ್ಗೆ ಗೊತ್ತು, ಮನುಷ್ಯ ದುಡ್ಡಿದ್ರೆ ಮಾತ್ರ ಮನುಷ್ಯನಿಗೆ ಬೆಲೆ ಕೊಡ್ತಾರೆ. ದುಡ್ಡಿಲ್ಲ ಅಂದ್ರೆ ಯಾರು ಬೆಲೆನೇ ಕೊಡಲ್ಲ. ಅಂತ ದಿನದಲ್ಲಿ, ಅಂತ ದುಡ್ಡಿಲ್ದೆ ಇರುವಂತ ಕಾಲದಲ್ಲಿ, ಅಂತ ಟೈಮಲ್ಲಿ ನಾನಿದ್ದೀನಿ ಅಂತ ಭರವಸೆ ಕೊಟ್ಟು, ಕಷ್ಟನೋ ಸುಖನೋ ಏನಾಗುತ್ತೋ ಆಗ್ಲಿ ಅಂತ ಹೇಳಿ ಪ್ರತಿಯೊಂದು ಹೆಜ್ಜೆಲ್ಲೂ, ಪ್ರತಿಯೊಂದು ಇದ್ರಲ್ಲೂ ನಾನು ಕೈ ಹಿಡ್ದು ಕಾಪಾಡ್ದೆ. ಆದ್ರೆ ಕೊನೆಗೆ ಅನ್ಬಾರ್ದು ಮಾತೆಲ್ಲ ಅನ್ಸ್ಕೊಂಡೆ. ಎಲ್ಲವನ್ನು ಸಹಿಸಿ ಇವತ್ತು ಕಲ್ಲಾಗಿ ಇದ್ದೀನಿ. ನಾನು ಏನು ಮಾತಾಡಲ್ಲ, ಎಲ್ಲ ದೇವ್ರಿಗೆ ಒಪ್ಪಿಸ್ತೀನಿ. ಅಪ್ಪ ಹಿಂಗಿದೆ ನೀನ್ ನೋಡ್ಕೊ ಅಷ್ಟೇ. ಇವತ್ಗೂ ಅಷ್ಟೇ, ನಾನು ಯಾರ ಬಗ್ಗೆನೂ ಚಿಂತೆ ಮಾಡಲ್ಲ. ನನ್ ಲೈಫು ಇಷ್ಟು ದಿನ ನನ್ ಜೊತೆ ಇರ್ಬೇಕು ಅನ್ನೋದಿತ್ತು. ಅಷ್ಟು ಜನ ಇದ್ರು ಹೋದ್ರು ಅಷ್ಟೇ. ಇಷ್ಟು ದಿನ ಇದ್ರು, ಆದ್ರೆ ಕರ್ಮ ಸುಮ್ನೆ ಬಿಡಲ್ಲ. ಕಣ್ಣೀರು, ಆ ಕಣ್ಣೀರು ಒಂದು ಉಪ್ಪಿನ ಋಣ ಇದ್ದಂಗಂತೆ. ಆ ಕಣ್ಣೀರ್ಗೆ ದಂಡ ಕಟ್ಲೇಬೇಕಂತೆ. ಕಟ್ತಾರೆ. ನಾನ್ ನೋಡ್ಕೊಂಡಿದೀನಿ ಅನ್ನೋದು ನನಗ್ ಗೊತ್ತು. ಮೋಸ ಮಾಡಿಲ್ಲ. ಆದ್ರೆ ನನಗ್ ಮೋಸ ಮಾಡಿದವರು ದಂಡ ಕಟ್ಲೇಬೇಕು, ಕಟ್ತಾರೆ ಒಂದಲ್ಲ ಒಂದು ದಿನ. ಯಾಕೆಂದ್ರೆ ಇವತ್ತಿನ ಕಾಲ ದುಡ್ಡಿನ ಮೇಲೆ ನಿಂತ್ಕೊಂಡ್ಬಿಟ್ಟಿದೆ ಅಷ್ಟೇ. ಯಾರ ಹತ್ರನು ಕಿತ್ಕೊಂಡು ಇಲ್ಲಿ ಅಪಾರ್ಟ್ಮೆಂಟ್ ತಗೊಂಡಿಲ್ಲ, ಇಲ್ಲಿ ಅಪಾರ್ಟ್ಮೆಂಟ್ ಎಲ್ಲ ತಗೊಂಡಿಲ್ಲ, ಏನು ಇಲ್ಲ. ನಾನ್ ಕಷ್ಟಪಟ್ಟಿದ್ದೀನಿ. ನನ್ನ ಕಷ್ಟ, ನನ್ನ ಕಣ್ಣೀರು, ನನ್ನ ನೋವು ಏನು ಅನ್ನೋದು ನನ್ನ ಕಣ್ಣಲ್ಲಿದೆ. ಹಂಗಾಗಿ ನಾನ್ ಯಾರಿಗೂ ತೊಂದರೆ ಕೊಟ್ಟು ಬದುಕಿಲ್ಲ. ಆದ್ರೆ ನನ್ನ ಜೊತೆಲೆ ಇದ್ದು, ನನ್ನ ಜೊತೆಲೆ ನಾಟಕ ಮಾಡಿ ನಮ್ಗೆ ಭರವಸೆನ ಕೊಟ್ಟು ನಮ್ಗೆ ಇದ್ ಮಾಡಿದ್ರು. ಯಾವ್ದು ಏನು ಮನ್ಸಲ್ಲಿ ಇಟ್ಕೊಂಡಿಲ್ಲ. 1 ವರ್ಷ ಕಾಲ ತುಂಬಾ ನೋವು ತಿಂದೆ. ನನ್ ಜೊತೆಲಿ ಇದ್ ನನ್ನಮ್ಮ, ನನ್ನನ್ನ ಚೆನ್ನಾಗಿ ನೋಡ್ಕೊಂಡ್ರು. ಫಸ್ಟ್ ನಾನು
ಎಲ್ಲಿ ನನ್ನ ಮೈಂಡಲ್ಲಿ ಇರೋದೆಲ್ಲ ಕಂಪ್ಲೀಟ್ ನಾನು ತೆಗಿಬೇಕು, ನನ್ನ ಮೈಂಡ್ ಸೆಟ್ ಹೋಗ್ಬೇಕು ಅನ್ನೋದು ತುಂಬಾ ಕಂಪ್ಲೀಟ್ ನಾನು ತಲೆಗೆ ಇಟ್ಕೊಂಡ್ಬಿಟ್ಟಿತ್ತು. ಏನ್ ಮಾಡೋದು ಅಂತ ಹೇಳಿ ಆ ಎಲ್ಲಿಗೆ ಹೋದೆ ಅಂದ್ರೆ ನಾನು ಇದಕ್ಕೆ ಹೋದೆ ದೇವಸ್ಥಾನಕ್ಕೆ. ಎಲ್ಲಪ್ಪ ಗೊಲ್ರಟ್ಟಿ ಕೃಷ್ಣನ್ ದೇವಸ್ಥಾನಕ್ಕೆ ಹೋದೆ. ಯಾರೋ ಹೇಳಿದ್ರು ಅಲ್ಲೋಗು ಅಲ್ಲೋಗು ನೀನು ಅಂತ ಅಂದ್ರು. ನಾನು ಯೋಚನೆ ಮಾಡಿದೆ, ಯಾರೋ ಹೇಳಿದ್ರು ನಂಗೆ ಅಲ್ಲಿ ಹೋಗು ನೀನು ಅಂತ. ನಾನು ಅಲ್ಲಿ ಕೃಷ್ಣನ್ ದೇವಸ್ಥಾನಕ್ಕೆ ಹೋದೆ. ಅಲ್ಲೋಗಿ ₹1 ಕಾಯಿನ್ನ ರಾಯರನ್ನ ಪೂಜೆ ಮಾಡ್ತಿರ್ಲಿಲ್ಲ ಅವಾಗ 2018ರಲ್ಲಿ. ನಾನು ರಾಘವೇಂದ್ರ ಸ್ವಾಮಿಗಳನ್ನ ನಾನು ಪೂಜೆನೇ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ನಾನು ಇರೋದನ್ನ ಹೇಳ್ಬೇಕು, ಅಯ್ಯೋ ನಾನು ಅಷ್ಟು ವರ್ಷದಿಂದ ಮಾಡಿದೆ, ನಾನು ಹಿಂಗ್ ಮಾಡಿದೆ. ಇಲ್ಲ, ನಮ್ಮ ಮನೇಲಿ ಫೋಟೋ ಇದ್ದಿದ್ದಂತೂ ಸತ್ಯ. ಆದ್ರೆ ಇವರೇ ರಾಯರು ಅನ್ನೋದೆಲ್ಲ ನಾನು ಅಷ್ಟು ರಾಯರ ಬಗ್ಗೆ ಏನನ್ನೂ ನಾನು ತಿಳ್ಕೊಂಡಿರ್ಲಿಲ್ಲ. ಹಂಗಾಗಿ ನನ್ಗೆ ಸ್ವಲ್ಪ ನನ್ನ ಮೈಂಡ್ ಸೆಟ್ ಫುಲ್ ಕಂಪ್ಲೀಟ್ ನಾನು 2018ರಲ್ಲಿ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದೆ. ಆ ಟೈಮಲ್ಲಿ ನಾನು ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಹೋದಾಗ ಕೃಷ್ಣನ ದೇವಸ್ಥಾನ ₹1 ಕಾಯಿನ್ ಕಟ್ದೆ. ಅಲ್ಲಿ ಕಟ್ಟಿ ನಾನು ಬಂದೆ. ತುಂಬಾ ಮನ್ಸಿಗೆ ನೋವಾಯ್ತು, ತಡೆಯೋಕೆ ಆಗ್ತಾ ಇಲ್ಲ. ಅಷ್ಟು ಮೈಂಡು ಡಿಪ್ರೆಷನ್ಗೆ ಹೋಗಿದ್ದೆ ಅಂದ್ರೆ ಕುಂತ್ರೆ ನಿಂತ್ರೆ ನನಗೆ ಸಮಾಧಾನನೇ ಆಗ್ತಾ ಇರ್ಲಿಲ್ಲ. ಆ ಲೆವೆಲ್ಗೆ ನಾನು ಡಿಪ್ರೆಷನ್ ಅಲ್ಲಿ ಇದ್ದೆ. ಸರಿ ಆಯ್ತು ಅಂತ ಹೇಳಿ ನಾನೇನ್ ಮಾಡ್ದೆ, ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಅವರು ಹೇಳಿದ್ರು, ನೀವು ಯಾವ ವಿಚಾರದಲ್ಲಿ ಡಿಪ್ರೆಷನ್ ಅಲ್ಲಿ ಇದ್ದೀರಾ ಅಲ್ಲಿಂದ ನೀವು ಹೊರಗ್ ಬರ್ಬೇಕು ಅಂದ್ರೆ ಇಲ್ಲಿ ಬಂದು ಈ ದೇವ್ರಿಗೆ ₹1 ಕೊಟ್ಟು, ಅಪ್ಪ ನಾನು ಇಂಥ ವಿಷಯದಲ್ಲಿ ನಾನು ಡಿಪ್ರೆಷನ್ ಹೋಗ್ತಾ ಇದ್ದೀನಿ, ಇನ್ನು ಮುಂದೆ ನಾನು ಯಾವುದೇ ರೀತಿ ಅದ್ರ ಬಗ್ಗೆ ಯೋಚನೆನೂ ಮಾಡಲ್ಲ, ಅವ್ರ ಬಗ್ಗೆ ಮಾತಾಡೋದು ಇಲ್ಲ, ಅವ್ರನ್ನ ನೆನ್ಸ್ಕೊಳ್ಳೋದು ಇಲ್ಲ, ಅವ್ರಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ನೀವ್ ಇಲ್ಲಿ ₹1 ದುಡ್ಡು ಕಟ್ಟಿ ಅಂದ್ರು. ಕೊನೆಗೆ ಧೂಳಾಕಿ ಅಂತ ಹೇಳಿದ್ರು. ಧೂಳಾಕಿ ಅಂದ್ರು. ಸರಿ ಆಯ್ತು ಅಂತೇಳಿ ನಾನು ನನ್ನಮ್ಮ ಇಬ್ರು ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಚಿಕ್ಕಣ್ಣ ಸ್ವಾಮಿ, ಕರೆಕ್ಟ್ ಕೃಷ್ಣನ್ ದೇವಸ್ಥಾನ ಚಿಕ್ಕಣ್ಣ ಸ್ವಾಮಿ, ಅಲ್ಲಿ ನಾನು ಹೋದೆ. ಅಲ್ಲಿ ಹೋಗಿ ₹11ನ ದುಡ್ಡು ಕಟ್ಟಿ ಫಸ್ಟ್ ಬಂದೆ. ಅದ್ ಯಾಕೋ ನನ್ಗೆ ಸಮಾಧಾನನೇ ಆಗ್ಲಿಲ್ಲ. ನೆಕ್ಸ್ಟ್ ನಾನು ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟೆ. ಯಾಕೆ ಅಂದ್ರೆ ದಿನೇ ದಿನೇ ಸೌದೋಗಿದ್ದೀನಿ, ಯೋಚನೆ ಜಾಸ್ತಿ ಆಗಿದೆ, ಕಣ್ಣೀರು, ನೆಮ್ಮದಿ ಇಲ್ಲ ಮನೇಲಿ, ನಮ್ಮ ಅಮ್ಮನ್ಗೂ ನೆಮ್ಮದಿ ಇಲ್ಲ. ಹಾಗಾಗಿ ಹೋಗ್ಲೇಬೇಕಲ್ಲ ಅಂತ ಹೇಳಿ ನಮ್ಮ ಅಮ್ಮನ್ ಕರ್ಕೊಂಡು ನಾನು ಹೋದೆ. ಹೋದಾಗ ಲಾಸ್ಟ್ ಚಿಕ್ಕಣ್ಣ ಸ್ವಾಮಿಗೆ ಕೈ ಮುಗ್ದೆ, ಅಪ್ಪ ನನ್ಗೆ ಆಗ್ತಿಲ್ಲ, ನನ್ಗೆ ಯಾಕೆ ಈ ತರ ಕಷ್ಟ ಕೊಟ್ಟೆ ಅಂತ ನನ್ನ ಬೇಡ್ಕೊಂಡು ಆ ₹1 ಅಲ್ಲಿ ಕೊಟ್ಟು ನನ್ ಮನ್ಸಲ್ಲಿ ಇರೋದ್ನ ಅದನ್ನ ತಗ್ಸಿ ನನ್ನನ್ನ ಮತ್ತೆ ನಾನು ಹಿಂದೆ ಎಲ್ಲ ಹೇಗಿದ್ದೆ ಹಂಗೆ ಚೆನ್ನಾಗಿರ್ಬೇಕು, ಆತರ ನನ್ಗೆ ಅನುಗ್ರಹ ಮಾಡಿ ನಿಮ್ ಕೈ ಮುಗ್ದು ಕೇಳ್ಕೊತೀನಿ ಅಂತ ಅಷ್ಟು ಬೇಡಾಡ್ದೆ ದೇವಸ್ಥಾನದಲ್ಲಿ. ₹1 ಅಲ್ಲಿ ಇಟ್ಬಿಟ್ಟು ಅಲ್ಲಿಂದ ದೇವಸ್ಥಾನದ ಮುಂದೆ ಬಂದು ಇಷ್ಟು ಧೂಳಿ ಇಟ್ಕೊಂಡು ನಾನು ನನ್ನ ಮನ್ಸಲ್ಲಿ ನನಗಿಷ್ಟು ನೋವಿದೆ, ಯಾರು ನನಗೆ ಇಷ್ಟು ನೋವು ಕೊಟ್ಟಿದ್ದಾರೆ, ಯಾರಿಷ್ಟು ನೋವು ಕೊಟ್ಟಿದ್ದಾರೆ, ಇನ್ ಮುಂದೆ ಅವ್ರ ಮುಖನೂ ನೋಡಲ್ಲ, ಅವ್ರನ್ನೂ ನೋಡಲ್ಲ, ಅವ್ರನ್ನ ಮಾತಾಡ್ಸಲ್ಲ, ಇನ್ನು ಅವ್ರ ಸವಾಸ ನನಗ್ ಬೇಡ. ನಾನು ಅವ್ರನ್ನ ನಂಬ್ಕೊಂಡ್ ಬಂದೆ, ಆದ್ರೆ ನನ್ನ ಲೈಫು ನನ್ನ ಜೀವನ ಹಾಳಾಯ್ತು ಇವತ್ತು ಅಂತ ಹೇಳ್ಬಿಟ್ಟು ನಾನು ಅವ್ರ ಹೆಸರು ಹೇಳಿ ಧೂಳಾಕ್ತೆ. ಒಂದು ಸಲ ಕೈಯಲ್ಲಿ ಧೂಳಿಡ್ದು ಪ್ರಾರ್ಥನೆ ಮಾಡಿ ಅವ್ರ ಹೆಸರು ಹೇಳಿ ಧೂಳಾಕ್ತೆ. 1 ಸಲ ಹಾಕ್ತೆ, 2 ಸಲ ಹಾಕ್ತೆ, 3 ಸಲ ಹಾಕ್ತೆ. 3 ಸಲ ಹಾಕ್ಬಿಟ್ಟು ತಿರುಗ್ ನೋಡ್ದಂಗ್ ಮನೆಗ್ ಬಂದೆ. ಮನೆಗ್ ಬಂದು ಆದ್ಮೇಲೆ ಅಲ್ಲಿ ದೇವಸ್ಥಾನದಲ್ಲಿ ಏನ್ ಹೇಳಿದ್ರು, ಒಂದ್ಸಲ ನಾವು ಒಬ್ಬ ವ್ಯಕ್ತಿ ಆಗ್ಬೋದು, ಯಾವ್ದಾದ್ರು ಒಂದು ವಿಷಯದಲ್ಲಿ ನಾವು ಅವ್ರನ್ನ ನೋಡಲ್ಲ, ಮಾತಾಡ್ಸಲ್ಲ ಅಂತ ನಾವೇನಾದ್ರೂ ಇಲ್ಲಿ ಅರ್ಕೆ ಮಾಡ್ಕೊಂಡ್ರೆ ಅವ್ರನ್ನ ನೋಡ್ಬಾರ್ದು, ಮಾತಾಡ್ಸ್ಬಾರ್ದು. ಏನಾದ್ರೂ ನೀವು ಮನ್ಸಲ್ಲೇ ನೆನ್ಕೊಳ್ಳೋದು ಆತರ ಎಲ್ಲ ಮಾಡಿದಾಗ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ ಅದಾದ್ಮೇಲೆ ನಾನು ಹೋಗ್ತಿದ್ದು ರಾಯರಿಗೆ ಪ್ರಿಯವಾದ ದೇವ್ರು ಕೃಷ್ಣ. ರಾಯರು ತಪ್ಕೊಂಡಿದ್ದಾರೆ ಅಲ್ವಾ, ನನಗೆ ಗುರುಗಳ ಸೇವೆ ಮಾಡುವಂತ ಒಂದು ಡೈರೆಕ್ಷನ್ ನನಗೆ ಕೊಟ್ಟಿದ್ದು ಕೃಷ್ಣನ. ನಾನು ಫಸ್ಟ್ ಕೃಷ್ಣ ದೇವಸ್ಥಾನಕ್ಕೆ ತುಂಬಾ ಸಲ ಇದಾದ್ಮೇಲೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಎಲ್ಲೋ ಒಂದ್ ಕಡೆ ನನಗೆ ಕೃಷ್ಣ ಪರಮಾತ್ಮನೇ ರಾಯರ ಸೇವೆ ಮಾಡು ಅಂತ ನನಗೆ ರೂಟ್ ನ ಚೇಂಜ್ ಮಾಡ್ಕೊಟ್ರು ಅಂತ ಇವತ್ಗೂ ನಾನು ಅನ್ಕೋತೀನಿ. ಈ ವಿಷಯ ನಾನು ನಿಮ್ಮ ಹತ್ರ ಹೇಳಿರ್ಲಿಲ್ಲ, ಇವತ್ತು ನಾನು ಹೇಳ್ಬೇಕು ಅನಿಸ್ತು, ಹಾಗಾಗಿ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ಅಲ್ಲಿಂದ ಬಂದ್ಮೇಲೆ
ಕಂಪ್ಲೀಟ್ ಸ್ವಲ್ಪ ಸ್ವಲ್ಪ ದಿನ ಹಂಗಂಗೆ ಹೋಗ್ತಾ 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 ಫುಲ್ಲು ನನಗ್ ನಾನೇ ಆದ್ರೆ ಎಲ್ಲ ಇರುತ್ತಲ್ವಾ ನೋವು ಅನ್ನೋದು ಇದ್ದೇ ಇರುತ್ತೆ, ಎಂತವ್ರಿಗೂ ಇರುತ್ತೆ. ನಾನು ದುಡ್ಡನ್ನ ಪ್ರೀತಿಸಿದ್ರೆ ನಾನು ಕೂಡ ತುಂಬಾ ಖುಷಿಯಾಗಿ ಹ್ಯಾಪಿಯಾಗಿ ಅಯ್ಯೋ ಹೋದ್ರು ಹೋಗ್ತಾರೆ ಹೋಗು ಅಂದ್ಬಿಟ್ಟು ಆರಾಮಾಗಿ ಇರ್ಬೋದಾಯ್ತು. ದುಡ್ಡನ್ನ ಪ್ರೀತಿಸಿಲ್ಲ, ಮನುಷ್ಯನ ಪ್ರೀತಿಸ್ದೆ, ಮನುಷ್ಯನ ಒಳ್ಳೆ ಗುಣಗಳನ್ನ ನಾನು ಪ್ರೀತಿಸ್ದೆ. ಆದ್ರೆ ಮನುಷ್ಯ ಪ್ರೀತಿಸಿದ್ದು ನನ್ನ ಹತ್ರ ಇದ್ದ ದುಡ್ಡು ಅಷ್ಟೇ. ಹಂಗಾಗಿ ಒಂದ್ ಸ್ವಲ್ಪ ದಿನ ನನ್ಗೆ ತುಂಬಾ ನೋವಾಯ್ತು, ಸಂಕಟಗಳಾಯ್ತು. ಕೆಲವೊಂದಷ್ಟು ನನ್ನ ಹತ್ರ ಇದ್ದಂತ ನೆನಪುಗಳು ಅದೆಲ್ಲ ನಾನು ಕೂಡ ಎಲ್ಲ ಕಂಪ್ಲೀಟು ಅದನ್ನೆಲ್ಲ ಇದ್ ಮಾಡ್ದೆ. ಆಮೇಲೆ ದೇವಸ್ಥಾನಕ್ಕೆ ಹೋದೆ. ಒಂದು ಸ್ವಲ್ಪ ಅಂದ್ರೆ ಒಂದು ವರ್ಷ ಕಾಲ ಆಯ್ತು. ಆಮೇಲೆ ಮತ್ತೆ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ಯಾವ ವಿಷಯದಲ್ಲಿ ಡಿಪ್ರೆಷನ್ ಅಲ್ಲಿದ್ದೆ, ಯಾರ ವಿಷಯದಲ್ಲಿ ನೋವು ತಿಂತಿದ್ದೆ, ಅದಕ್ಕೆಲ್ಲ ನನ್ನಲ್ಲೇ ನನಗೆ ಚೇಂಜಸ್ ಆಯ್ತು ಅಂತ ಹೇಳಿ ನಾನು ಮತ್ತೆ ಹೋಗಿ ಅವ್ರಿಗೆ 11 ರೂಪಾಯಿ ತಪ್ಪು ಕಾಣಿಕೆ ಹಾಕಿ ನನ್ನ ಮನ್ಸಲ್ಲಿ ಇದ್ದಂಥದ್ನೆಲ್ಲ ನೀವು ಬದಲಾವಣೆ ಮಾಡ್ಕೊಟ್ಟಿದ್ದೀರಾ ಅಂತ ಹೇಳಿ ಕೃಷ್ಣ ದೇವಸ್ಥಾನಕ್ಕೆ ಹೋಗಿ ಚಿಕ್ಕಣ್ಣ ಸ್ವಾಮಿಗೆ ಹೋಗಿ ತಂದೆಗೆ ಕೈ ಮುಗಿದು ಪೂಜೆ ಎಲ್ಲ ಮಾಡಿಸ್ಕೊಂಡು ನಾನು ಅಲ್ಲಿಂದ ಬಂದೆ. ಅಲ್ಲಿಂದ ಬಂದ್ಮೇಲೆ ಹಾಗೆ 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 ಒಂದೊಂಚೂರು ಸರೋಯ್ತು. ಅದಾದ್ಮೇಲೆ ನಮ್ಮ ಗುರುಗಳು ಅಲ್ಲಿ ಹೋದೆ. ತುಂಬಾ ಹತ್ಕೊಂಡೇ ಹೋದೆ. ಅವಾಗ ಅವ್ರು ಹೇಳಿದ್ರು ಒಂದೇ ಮಾತು, ನಿನ್ ಲೈಫ್ ಚೆನ್ನಾಗಿರ್ಬೇಕಾ, ನೀನ್ ಯಾರಿಗೋಸ್ಕರ ಎಷ್ಟು ಕೊರಗ್ತಿದ್ಯಾ, ಎಷ್ಟು ಅಳ್ತಿದ್ಯಾ, ಇವತ್ತಿಂದ ನೀನ್ ಚೇಂಜ್ ಮಾಡ್ಕೊ, ಸೂಪರ್ ಆಗಿರ್ತೀಯ, ಚೆನ್ನಾಗಿರ್ತೀಯ. ಮತ್ತೇನಾದ್ರೂ ನೀನು ಆ ವ್ಯಕ್ತಿ ವಿಷಯದಲ್ಲಿ ಏನಾದ್ರೂ ನೆನ್ಸ್ಕೊಂಡು ಹತ್ಕೊಂಡು ನೀನೇನಾರು ಇದ್ ಮಾಡ್ರೆ ನೆಕ್ಸ್ಟ್ ನೀನು ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡ್ತೀಯ, ಆ ಲೆವೆಲ್ಗೆ ಬಂದು ನಿಂತ್ಕೋತೀಯ. ನೀನೇನಾದ್ರೂ ಇದನ್ನೆಲ್ಲ ಬಿಟ್ಟು ತಲೆಯಿಂದ ತೆಗ್ದು ನಿನ್ ಕೆಲಸ ಕಾರ್ಯದ ಬಗ್ಗೆ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀನು ಕಂಪ್ಲೀಟು ನೀನ್ ಚೇಂಜ್ ಆಗ್ಬೇಕು ಅಂತ ನನ್ನ ಗುರುಗಳು ಹೇಳ್ಕೊಟ್ರು. ಅದಾದ್ಮೇಲೆ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿ ನಾನು ಬದುಕ್ಬೇಕು, ನನ್ನನ್ನ ಬಿಟ್ಟಿರೋರೆ ಅವರೇ ಅಷ್ಟು ಚೆನ್ನಾಗಿ ಅದ್ದೂರಿಯಾಗಿ ಬದುಕ್ತಾ ಇರ್ಬೇಕಾರೆ, ಚೆನ್ನಾಗಿರ್ಬೇಕಾರೆ ನಾನು ಯಾಕೆ ಹಿಂಗೆ ಹತ್ಕೊಂಡ್ ಕರ್ಕೊಂಡ್ ನನ್ ಜೀವನ ಯಾಕೆ ಹಾಳು ಮಾಡ್ಕೋಬೇಕು, ನನ್ಗೋಸ್ಕರ ನನ್ನ ಫ್ಯಾಮಿಲಿ ಅಂತ ನನ್ನ ಮಗಳು ನಮ್ಮಮ್ಮ ಇದಾರಲ್ಲ ಅಂತ ಹೇಳಿ ಅಲ್ಲಿಂದ ಒಂದು ಚಾಲೆಂಜ್ ನ ತಗೊಂಡು ನಾನು ಸ್ವಲ್ಪ ಬದಲಾವಣೆ ಮಾಡ್ಕೊಂಡೆ. ಆದ್ರೆ ನಮ್ಮ ಗುರುಗಳ ಬಾಯಲ್ಲಿ ಮತ್ತಿ ಇದೆ, ಅವ್ರ ಬಾಯಲ್ಲಿ ನಾಲ್ಗೆಲಿ ಒಂದು ಮಚ್ಚೆ ಇದೆ. ನಿಜವಾಗ್ಲು ಅವ್ರು ನುಡ್ದಂತೆ ಆಯ್ತು ನನ್ಗೆ. ಅವ್ರು ಹೇಳಿದ್ರು, ನೀನ್ ಕೈ ತುಂಬಾ ಸಂಪಾದನೆ ಮಾಡ್ತೀಯಾ, ತುಂಬಾ ಚೆನ್ನಾಗಿರ್ತೀಯ, ಚೆನ್ನಾಗಾಗ್ತೀಯ ಅಂತ ಅಂದ್ರು. ನಾನು ಸರಿ ಆಯ್ತು, ಏನೋ ಗುರುಗಳು ಹೇಳ್ತಿದ್ದಾರೆ ಅಂತ ಹೇಳಿ ಅಲ್ಲಿಂದ ನಾನು ರಾಯರು ಪೂಜೆ ಮಾಡಕ್ಕೆ ಅಂತ ಅಂದ್ರೆ ಡಿಪ್ರೆಷನ್ ಅಲ್ಲಿ ಇದ್ದೆ. ಆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನಕ್ಕೆ ಹೋದಾಗ ಎಲ್ಲೋ ಒಂದ್ ಕಡೆ ಯಾರೋ ಒಬ್ರು ನಮ್ಮ ರಾಯರೇ ಬಂದ್ರು ಅಂತಾನೆ ಅನ್ಕೋತೀನಿ. ರಾಯರೇ ಯಾವುದೋ ಒಂದು ವಯಸ್ಸಾದ ತಾತಪ್ಪನ ರೂಪದಲ್ಲಿ ಬಂದು ಇವ್ರನ್ನ ನಂಬ್ಕೋ, ಇವ್ರನ್ನ ಪೂಜೆ ಮಾಡು, ತುಂಬಾ ಚೆನ್ನಾಗಾಗ್ತೀಯ ಅಂತ ಹೇಳಿದ್ರು. ಹಾಗೆ ನಾನು ಮಾಡ್ತಾ ಬಂದೆ. ನನ್ಗೂ ಸಿಕ್ಕಾಬಿಟ್ಟೆ ಬ್ಲಾಕ್ ಮ್ಯಾಜಿಕ್ ಎಲ್ಲ ತುಂಬಾನೇ ಆಗಿತ್ತು. ಯಾಕೆಂದ್ರೆ ನೈಟ್ ಎಲ್ಲ ಕಿರ್ಚ್ಕೊಳ್ಳೋದು, ಬಡ್ಕೊಳ್ಳೋದು, ನನಗ್ ನಾನೇ ಕಂಪ್ಲೀಟು ಸೌದೋಗ್ಬಿಟ್ಟಿದೆ, ಸಿಕ್ಕಾಬಿಟ್ಟೆ ವೀಕ್ ಆಗ್ಬಿಟ್ಟಿದೆ. ಅದಾದ್ಮೇಲೆ ನಾನು ರಾಯರನ್ನ ಫಸ್ಟ್ ಡೇ ಪೂಜೆ ಮಾಡಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡೆ. ಮನೇಲೆ ಒಂದು ಸಣ್ಣ ಫೋಟೋ, ಎಲ್ಲರೂ ಅನ್ಕೋಬಹುದು ಅಷ್ಟು ದೊಡ್ಡ ಫೋಟೋ ತಂದಿದ್ದಾರೆ, ಯಾಕೆ ಆ ಚಿಕ್ಕ ಫೋಟೋನ ನೀವು ಮನೇಲಿ ಇಡ್ತೀರಾ ಅಂತ ಜನ ಕೇಳಿದ್ದಾರೆ. ಯಾಕೆಂದ್ರೆ ನಾವು ಹೇಗಿದ್ವಿ, ಹೇಗ್ ಬಂದ್ವಿ ಅನ್ನೋದನ್ನ ಹೇಗೆ ಮರಿಬಾರ್ದೋ ಹಾಗೆ ನಮ್ಮ ಮನೆಯಲ್ಲಿ ಗುರುಗಳು ನನ್ನ ಕನ್ಸಲ್ಲಿ ಎಲ್ಲ ರಿಯಲ್ ಆಗಿ ನಾನು ರಾಯರನ್ನ ನೋಡಿದೀನಿ, ನನಗೆ ದರ್ಶನ ಕೊಟ್ಟಿದ್ದಾರೆ ರಾಯರು. ಯಾರೇನಾರು ಅನ್ಕೋಬಹುದು, ನನ್ನ ಕಣ್ಣಲ್ಲಿ ಇವತ್ಕೂನು ರಾಯರಿದ್ದಾರೆ. ಹೇಳ್ತೀನಿ ಅಂದ್ರೆ ಇದೇ ಸ್ಥಳದಲ್ಲಿ ಹಾಲಲ್ಲಿ ನಾನು ಮಲ್ಗಿರ್ಬೇಕಾದ್ರೆ ಸ್ಟಾರ್ಟಿಂಗು ನಾನು ಪೂಜೆನ ಸ್ಟಾರ್ಟ್ ಮಾಡಿದಾಗ ತುಂಬಾನೇ ನಾನು ಕೊರಗಿದ್ದೀನಿ, ತುಂಬಾ ಹತ್ತಿದ್ದೀನಿ. ನನ್ ಕಣ್ಣೀರು, ನನ್ನ ನೋವು, ನನ್ನ ಅಮ್ಮ ಮತ್ತೆ ಅದು ಬಿಟ್ರೆ ರಾಯರಿಗೆ ಅಂತೂ ತುಂಬಾ ಚೆನ್ನಾಗ್ ಗೊತ್ತು. ಅದಕ್ಕೆ ನಂಗೆ ಗುರುಗಳ ಆಶೀರ್ವಾದ ತುಂಬಾ ಚೆನ್ನಾಗಿ ಸಿಕ್ಕಿದೆ. ಅವ್ರ ಸೇವೆ ಮಾಡೋ ಭಾಗ್ಯನೂ ಕೂಡ ನನ್ಗೆ ಸಿಕ್ಕಿದೆ ಅಂತಾನೆ ಅನ್ಕೋತೀನಿ. ನಾನು ಅನ್ಕೊಂಡಿರ್ಲಿಲ್ಲ ರಾಯರು ಪ್ರತಿ ವಾರ ಹೂವ ತಂದು ರಾಯರು ಸೇವೆ ಮಾಡ್ಕೊಂಡು ಪ್ರತಿದಿನ ಅವರ ಸೇವೆ ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅದಾದ್ಮೇಲೆ ಒಂದು ದಿನ ನೈಟು ಹೀಗೆ ಮಲ್ಗಿರ್ಬೇಕಾದ್ರೆ ಸಡನ್ ಆಗಿ ಯಾರೋ ಬಂದು ಎಬ್ಬಿಸ್ದಂಗ ಆದಾಗ ನಾನು ಯಾರಪ್ಪ ಅಂತ ಕಣ್ಬಿಟ್ಟು ನೋಡಿದ್ರೆ ರಾಯರು ನನ್ಗೆ ನಿಜ ರೂಪವಾಗಿ ನನ್ಗೆ ಕಾಣಿಸ್ಕೊಂಡ್ರು. ಆದ್ರೆ ನನ್ಗೆ ನೋಡಕ್ ಆಗ್ಲಿಲ್ಲ, ತುಂಬಾನೇ ಭಯ ಆಯ್ತು. ಮತ್ತೆ ಕಣ್ಮುಚ್ಚಿ ಕಣ್ಣ ಓಪನ್ ಮಾಡೋಷ್ಟರಲ್ಲಿ ನಮ್ಮ ದೇವ್ರ ಮನೇಲಿ ರಾಯರು ನಿಂತಿದ್ದಾರೆ. ನನ್ನನ್ನ ಕಣ್ಣಲ್ಲೇ ಮಾತಾಡ್ಸಿ
ನಮ್ಮ ಮನೆಯಲ್ಲಿರುವಂತ ಚಿಕ್ಕ ಫೋಟೋ, ರಾಯರು ಫೋಟೋ, ಆ ಫೋಟೋಗೆ ಹೋದ್ರು. ಅಷ್ಟನ್ನ ನಾನು ನೋಡಿದೀನಿ. ಅದಕ್ಕೆ ಆ ಫೋಟೋನ ನಾನು ತುಂಬಾ ಜೋಪಾನವಾಗಿ ತುಂಬಾ ನಾನು ಇದ್ ಮಾಡ್ತೀನಿ. ಕೆಲವ್ರು ಅನ್ಕೋಬಹುದು ಆ ಫೋಟೋ ಇಂದ ಹೂವ ಬೀಳುತ್ತೆ ತುದಿಲಿ ಅಂತ. ಅಷ್ಟು ಸುಲಭವಾಗಿ ಬೀಳಲ್ಲ. ಅಷ್ಟು ಸುಲಭವಾಗಿ ಹೂ ಪ್ರಸಾದ ಆಗಲ್ಲ. ಏನೋ ವಿಡಿಯೋಗೋಸ್ಕರ, ಲೈಕ್ಗೋಸ್ಕರ ಅಲ್ಲ. ಇದನ್ನ ತುಂಬಾ ಜನ ಪೂಜೆ ಮಾಡ್ತಾ ಇರೋರ್ಗೆ ಅನುಭವ ಆಗಿರುತ್ತೆ. ಎಷ್ಟೇ ತುದಿಲಿದ್ರು ಹೂವ ಆಗಲ್ಲ. ಮೊನ್ನೆನೂ ಅಷ್ಟೇ ನಾನು ಊಟ ಮಾಡ್ಬೇಕು ರಾಯರೇ, ಹೊಟ್ಟೆ ಹಸಿತಿದೆ, ಯಾವ್ದಾದ್ರು ಒಂದು ಭಾಗದಿಂದ ಒಂದು ಪ್ರಸಾದ ಕೊಡಿ ಅಂದೆ. ರಾಯರು ಅಲ್ಲಿ ಕೂತ್ಕೊಂಡಾಗ ನನಗೆ ತುಂಬಾ ಹೊತ್ತು ವೇಟ್ ಮಾಡಿಸ್ಲಿಲ್ಲ, ಹೂವ ಕೊಟ್ರು. ಅದೊಂದು ಖುಷಿ. ಹಂಗಾಗಿ ನಾನು ರಾಯರು ಸೇವೆ ಮಾಡ್ತಾ 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 ಎಲ್ಲ ಒಂದ್ ಕಡೆ ನನ್ನ ಜೀವನ ಬದಲಾಯ್ತು. ನನ್ನನ್ನ ಇವಳು ಸಾಯ್ಬೇಕು, ಇವಳು ಸತ್ತೋಗ್ಬಿಡ್ಬೇಕು, ಇವಳು ಇರಬಾರ್ದು ಅನ್ನೋ ಲೆವೆಲ್ಗೆಲ್ಲ ನನಗೆ ಶಾಪಗಳು, ಪೂಜೆ ಪುನಸ್ಕಾರಗಳು ಎಲ್ಲಾನು ಮಾಡ್ಬಿಟ್ಟಿದ್ದಾರೆ. ಆದ್ರೆ ನಾನು ನಂಬಿರೋ ಗುರುಗಳು, ನನ್ನ ತಾಯಿ ಆಶೀರ್ವಾದ ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಮನುಷ್ಯನ ಅತಿಯಾಗಿ ಪ್ರೀತಿ ಮಾಡೋದು, ಅತಿಯಾಗಿ ಹಚ್ಕೊಳ್ಳೋದು ಮಾಡಿದಾಗ ನಮ್ಗೆ ನೋವಂತೂ ಖಚಿತ, ನೋವು ಖಚಿತ. ಅದೇ ನೀವು ದೇವ್ರನ್ನ ಹಚ್ಕೊಳ್ಳಿ, ದೇವ್ರನ್ನ ಪೂಜೆ ಮಾಡಿ. ಗುರುಗಳು ರಾಯರನ್ನ ನಾನು ಎಷ್ಟು ಹಚ್ಕೊಂಡಿದ್ದೀನಿ, ಎಷ್ಟು ಸೇವೆ ಮಾಡ್ತೀನಿ, ಪೂಜೆ ಮಾಡ್ತೀನಿ ಅಂದ್ರೆ ನನಗೆ ಮರುಜೀವ ಕೊಟ್ಟಿದ್ದಾರೆ. ನನ್ಗೆ ಮರುಜೀವನ ಕೊಟ್ಟಿದ್ದಾರೆ, ನಮ್ಮನ್ನ ಕಾಪಾಡಿದ್ದಾರೆ. ಹೆಜ್ಜೆಜ್ಜೆಗೂ ನಾನು ಅವ್ರನ್ನ ಇವತ್ಗೂ ನೆನ್ಸ್ಕೊತೀನಿ. ಅಷ್ಟು ನಮ್ಮನ್ನ ಇವತ್ಗೂ ಅಷ್ಟೇ ನನ್ಗೇನಾರ ಸಮಸ್ಯೆ ಬಂತು, ನನ್ಗೇನಾರ ಆಯ್ತು ಅಂದಾಗ ರಾಯರ ಮುಂದೆ ನನ್ ಕೇಳಿ ನಂಗೆ ಬೇಕಪ್ಪ ಹಿಂಗ್ ಮಾಡ್ಕೊಡ್ತಾರೆ. ಇಲ್ಲ ಅಂತ ಅನ್ನೋದಿಲ್ಲ. ಇವತ್ಗೂ ನನ್ನ ಕಾಪಾಡ್ತಿದ್ದಾರೆ. ಅಂದ್ರೆ ಅಯ್ಯೋ ಯೂಟ್ಯೂಬ್ ಚಾನಲ್ ಕುತ್ಕೊಂಡು ಏನೇನೋ ಹೇಳ್ತಾಳೆ ವ್ಯೂಸ್ ಬರಕ್ಕೆ, ಇದಕ್ಕೆ ಅದಕ್ಕೆ ಅಂತ ಅನ್ಕೋಬಹುದು. ಹಂಗೆಲ್ಲ ಅನ್ಕೋಬೇಡಿ. ದೇವ್ರ ವಿಷಯ, ರಾಯರ ವಿಷಯದಲ್ಲಿ ನಾವು ತಪ್ಪಾಗೆಲ್ಲ ಮಾತಾಡೋದು, ತಪ್ಪಾಗಿ ಮಾಡದೇ ಇರೋದನ್ನ ನಮ್ಗೆ ಆಗಿದೆ ಅನ್ನೋದು, ಅದೆಲ್ಲ ತಪ್ಪು. ಹಾಗೇನಿಲ್ಲ. ನಾನು ಎಷ್ಟು ನಂಬಿದ್ದೀನಿ, ಎಷ್ಟು ಅವ್ರನ್ನ ನಂಬಿದ್ದೀನಿ ಅಂದ್ರೆ ನಂಗೊಂದು ಮರುಜೀವ ಕೊಟ್ಟಿದ್ದಾರೆ. ಬೇಡ ಜೀವನ ಹೆಣ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದವಳಿಗೆ ರಾಯರು ನಂಗೆ ಒಂದ್ ಮರುಜೀವ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರ ಸೇವೆ ಮಾಡ್ತಾ ಇದ್ದೀನಿ. ಅಷ್ಟು ಸುಲಭ ಅಲ್ಲ ರಾಯರು ಸೇವೆ ಮಾಡೋದು. ಆಯ್ಕೆ ಮಾಡ್ತಾರ ಅವ್ರ ಆಯ್ಕೆ, ನಮ್ಮ ಆಯ್ಕೆ ಅಲ್ಲ. ನಾನ್ ಪೂಜೆ ಮಾಡ್ತೀನಿ, ನಾನ್ ಸೇವೆ ಮಾಡ್ತೀನಿ, ನಾನು ರಾಯರ ಮಗಳು ಅಂತ ನಾನು ಹೇಳ್ಕೊಳಲ್ಲ. ನಾನು ರಾಯರ ಸೇವೆ ಮಾಡ್ತಾ ಇದ್ದೀನಿ. ಆದ್ರೆ ರಾಯರು ಆಯ್ಕೆ ಮಾಡಿರ್ತಾರೆ ಯಾರ ಕೈಲಿ ಏನ್ ಸೇವೆ ಮಾಡಿಸ್ಕೋಬೇಕು, ಏನ್ ಮಾಡ್ಬೇಕು ಅಂತ. ಒಂದಂತೂ ಸತ್ಯ, ಯಾರು ಹೆಣ್ಮಕ್ಳೇ ಆಗ್ಬೋದು ಗಂಡ್ಮಕ್ಳೇ ಆಗ್ಬೋದು ತುಂಬಾ ತುಂಬಾ ಕಷ್ಟದಲ್ಲಿ ಇರ್ತಾರೋ ಅಂತವ್ರನ್ನ ರಾಯರು ಬೇಗ ಕೈ ಹಿಡಿತಾರೆ. ನನಗಾದ ಒಂದು ಅನುಭವ, ನನ್ನ ಜೀವನದಲ್ಲಾದ ಒಂದು ಪವಾಡ ಅಂದ್ರೆ, ಯಾರಿಗೆ ತುಂಬಾ ಕಷ್ಟ ಇರುತ್ತೆ ಅಂತವ್ರಿಗೆ ರಾಯರು ಬೇಗ ಕೈ ಹಿಡಿತಾರೆ. ಹಾಗೆ ನನಗಂತೂ ರಾಯರು ಕೈ ಹಿಡಿದಿದ್ದಾರೆ. ನಾವ್ ಒಂಥರ ಅವ್ರು ನಮ್ಗೆ ತಂದೆ ತರ. ಈಗೇನ್ ಅನ್ಸ್ತಿದೆ ಅಂದ್ರೆ, ಯಾರಿಲ್ಲ ಅಂದ್ರೂ ಪರವಾಗಿಲ್ಲ, ರಾಯರಿದ್ದಾರೆ ಸಾಕು, ಅವ್ರನ್ನ ನಂಬ್ಕೊಳ್ಳೋಣ, ದಾರಿ ಕೊಡ್ತಾರೆ. ಹಿಂಗೆಲ್ಲ ಅರ್ಧ ದಾರಿಲಿ ಕೈ ಬಿಟ್ಬಿಟ್ಟು ಹೋಗೋರ್ಗೆಲ್ಲ ನಾವು ಪ್ರಾಣ ಕೊಡ್ತೀವಿ, ಜೀವ ಕೊಡ್ತೀವಿ ಅಂದ್ರೆ ನಮ್ ಜೀವ ನಾವು ಕಳ್ಕೊಬೇಕಾಗತ್ತೆ ಅಲ್ವಾ? ಅದಕ್ಕೆ ಹೇಳೋದು, ಯಾರನ್ನು ಅತಿಯಾಗಿ ಪ್ರೀತಿ ಮಾಡೋದು, ಅತಿಯಾಗಿ ಹಚ್ಕೊಳ್ಳೋದು, ನಿಮ್ಮ ಮೈಂಡ್ಗೆ ಹಾಕೊಳ್ಳೋದು ಮಾಡಕ್ ಹೋಗ್ಬೇಡಿ. ಯಾರು ಯಾವಾಗ ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ. ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಅಂತ ಅನ್ಕೋಬೇಡಿ. ದುಡ್ಡುಗೋಸ್ಕರ ಪ್ರೀತಿ ಮಾಡೋರು ತುಂಬಾ ಜನ ಇದ್ದಾರೆ. ದುಡ್ಡುಗೋಸ್ಕರ ಪ್ರೀತಿ ಮಾಡ್ಲಿ, ಓಕೆ, ಅದೊಂಥರ ಆಯ್ತು, ಬಂದ್ರು ದುಡ್ಡು ಇಸ್ಕೊಂಡ್ರು ಹೋದ್ರು ಅಂತ. ಅದ್ರಲ್ಲಿ ಆಪಾದನೆಗಳು ಇರುತ್ತಲ್ಲ, ಆಪಾದನೆಗಳು ಮಾಡೋದ್ ಮಾಡ್ಬಿಟ್ಟು ಇಸ್ಕೊಂಡ್ಬಿಟ್ಟು ಕೊನೆಗೆ ನಮ್ ಬಗ್ಗೆನೆ ಇಲ್ದೇ ಇರುವಂತ ಅಪಪ್ರಚಾರಗಳನ್ನ ಮಾಡ್ತಾರಲ್ಲ, ಅವಾಗ ಎಲ್ಲೋ ಒಂದ್ ಕಡೆನೂ ಹೋಗುತ್ತೆ. ಆಗ ನಾನು ಏನೂ ಮಾಡಲ್ಲ. ಅಪ್ಪ ರಾಯರೇ, ಅವ್ರು ಹಿಂಗ್ ಮಾತಾಡಿದ್ದಾರೆ, ನನ್ನ ಕೈಲಿ ಏನೂ ಇಲ್ಲ, ನೀವೇ ಉತ್ತರ ಕೊಡಿ ಅಷ್ಟೇ ನಾನು ಕೇಳೋದು. ನಾನು ಅಷ್ಟೇ ಕೇಳೋದು, ಇನ್ನೇನು ನಾನು ಕೇಳಲ್ಲ. ನಾವೇನ್ ಕೆಟ್ಟೋಗ್ಬಿಟ್ಟಿದೀವ? ಯಾರಿಗಾರ ನಾವು ಮೋಸ ಮಾಡಿದ್ರೆ ನಮ್ಮನ್ನ ರೋಡಿಗೆ ತಂದು ದೇವರೇ ನಿಲ್ಸ್ಬಿಡೋರು. ನಾವ್ ಯಾರಿಗೂ ಮೋಸ ಮಾಡಿಲ್ಲ. ನಮ್ಮನ್ನ ನಾವು ಉಟ್ಕೊಂಡು ತಿಂತಾ ಇದೀವಿ, ಯಾರನ್ನ ಕಿತ್ಕೊಂಡು ತಿಂತಾ ಇಲ್ಲ. ನಮ್ ಜೀವನನ ಕಿತ್ಕೊಂಡ್ರು, ನಮ್ಮ ಅನ್ನನ ಕಿತ್ಕೊಂಡ್ರು. ಆದ್ರೆ ರಾಯರು ಕೊಟ್ರಲ್ವಾ, ಒಂದ್ಸಲ ಎಲ್ಲ ಹೆಣ್ಮಕ್ಳು ಒಂದ್ ಲೈಫ್ ಅಂತ ಇರುತ್ತೆ. ಲೈಫ್ನೇ ಬಿಟ್ಟು ಅವ್ರಿಗೋಸ್ಕರ ಬಂದಿದ್ದಾರೆ, ಅವ್ರಿಗೋಸ್ಕರ ಒಂದು ಜೀವನನ
ರೂಪಿಸ್ಬೇಕು ಅಂತ ಬಂದವ್ರೆ ಅಂತ ಅಂದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಏನೋ ಕೊಡ್ತಾರೆ, ಏನೋ ಮಾಡ್ತಾರೆ, ನಾವು ಚೆನ್ನಾಗಿರ್ತೀವಿ. ನೆಮ್ಮದಿ, ಪ್ರೀತಿ, ಕೇರಿಂಗ್ ಅಷ್ಟೇ. ಹೆಣ್ಣಿಗೆ ಆಗ್ಬೋದು, ಗಂಡಿಗೆ ಆಗ್ಬೋದು, ಒಂದು ಪ್ರೀತಿ, ಒಂದು ಕೇರ್ ಮಾಡೋರು ಸಿಕ್ಕಿದಾಗ ಕೆಲವೊಂದು ಹೆಣ್ಮಕ್ಳಿಗೆ ಆಗ್ಬೋದು, ಗಂಡು ಮಕ್ಳಿಗೆ ಆಗ್ಬೋದು, ಈ ಪ್ರೀತಿ ಅನ್ನೋ ವಿಷಯದಲ್ಲಿ ಕೇರ್ ಮಾಡೋರು, ನಮ್ಮನ್ನು ನೋಡ್ಕೊಳ್ಳೋರು ಸಿಕ್ಕಿದ್ರು ಅಂದಾಗ ಅವ್ರೇನ್ ಮಾಡ್ಬಿಡ್ತಾರೆ, ಅವ್ರ ಇಡೀ ಪ್ರಪಂಚನೇ ಮರೆತು ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ಪ್ರೀತಿ ಮಾಡೋರು ಕೇರ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಯಾವ ರೀತಿಲಿ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು, ದುಡ್ಡಿಗೋಸ್ಕರ ಅಷ್ಟೇ. ತಮ್ಮ ಜೀವನನ ಸಾಗಿಸ್ಕೊಳಕ್ಕೋಸ್ಕರ ಬೇರೆಯವ್ರನ್ನ ರೋಡ್ಗೆ ಎಳಿತಾರೆ ಅನ್ನೋದು ಆಮೇಲೆ ನನಗೆ ಅರ್ಥ ಆಯ್ತು. ತುಂಬಾ ಚೆನ್ನಾಗಿ 2018 ತುಂಬಾ ಚೆನ್ನಾಗಿ ಪಾಠನ ಕಲಿಸ್ತು ನನಗೆ. ಸೂಪರ್ ಆಗಿ ನಾನು 2018 ಕಲ್ತಿರ್ಲಿಲ್ಲ ಹೇಳ್ಕೋಬೇಕು ಅಂದ್ರೆ. ತುಂಬಾ ಚೆನ್ನಾಗಿ ಕಲಿಸ್ಕೊಡ್ತು ಆ 2018. ಅವತ್ತಿಂದ 18 ಅಂದ್ರೆ 19 ಪೂರ್ತಿ ನಾನು ನೋವು ತಿಂದಿದ್ದೀನಿ. ನಾನು ಕಂಪ್ಲೀಟ್ ನಾನು ಚೆನ್ನಾಗಿದ್ದೆ ಅಂತ ಹೇಳಲ್ಲ. 19 ಪೂರ್ತಿ ನಾನು ನೋವು ತಿಂದೆ. ಅದಾದ್ಮೇಲೆ ಒಂದೊಂಚೂರು ಚೇಂಜ್ ಆಯ್ತು. 2020 ನನಗೆ ಬದಲಾವಣೆ ಕಾಣ್ತು. ಬದಲಾವಣೆಗೆ ಒಂದನ್ನ ರಾಯರ ಹತ್ರ ಬೇಡ್ಕೊಂಡೆ. ಅಷ್ಟು ಪರಿಸ್ಥಿತಿ ಒಂಥರ ಚೇಂಜ್ ಆಯ್ತು. ರಾಯರ ಹತ್ರ ನಾನು ಬೇಡ್ಕೊಂಡು ಅದು ಹೇಳೋದು ಬೇಡ, ಅದಾಯ್ತು ಕೆಲಸ. ಅದು ನಾನು ಯಾರ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಳಲ್ಲ. ರಾಯರ ಹತ್ರ 2020 ನಾನು ಬೇಡ್ಕೊಂಡೆ ಒಂದು ಸ್ವಲ್ಪ ದಿವಸಕ್ಕೆ ನನಗೆ ಮಾಡಿಕೊಟ್ರು. ತುಂಬಾ ನೆನ್ಸ್ಕೋಬೇಕು, ಇವತ್ತಿಗೂ ನೆನ್ಸ್ಕೋತೀನಿ ನಾನು. ಅಂತ ಒಂದು ಒಳ್ಳೆ ಕೆಲಸನ ನನಗೆ ರಾಯರು ಮಾಡಿಕೊಟ್ರು. ನಾನು ಏನೋ ವಿಡಿಯೋಗೋಸ್ಕರ ಹೇಳ್ತಿದ್ದಾಳೆ ಅನ್ಕೋಬೇಡಿ, ನನ್ನ ಮುಖದಲ್ಲೇ ಗೊತ್ತಾಗ್ತಿದೆ. ಹಾಗಾಗಿ ರಾಯರು ನನಗೆ 2020 ನಾನೇನು ಅನ್ಕೊಂಡಿದ್ದೆ, ನಾನೇನು ಕೇಳಿದೆ, ನನಗದನ್ನ ಮಾಡಿಕೊಟ್ರು. ಹಾಗಾಗಿ ರಾಯರಿಗೆ ನಾನು ಚಿರಋಣಿಯಾಗಿ ಇರ್ತೀನಿ ಅಷ್ಟೇ. ಇವತ್ತಿಗೂ ನಾವಾಗೇ ಇದ್ದೀವಿ. ನಾವು 2018 ತುಂಬ ಚೆನ್ನಾಗಿ ಪಾಠ ಕಲಿಸಿದ್ಮೇಲೆ ಯಾರು ಹೆಂಗೆ ಏನೋ ಆದ್ರೂ ಎಲ್ಲೋ ಒಂದು ಕಡೆ ಈ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಅಂತ ಬಂದಮೇಲೆ ಒಂಚೂರು ಎಡದೆ ಅಂತಾನೆ ಅಂತ ಅನ್ಕೋತೀನಿ. ನನ್ಗೇನಾಯ್ತು ಅಂದ್ರೆ ಎಲ್ಲೋ ಒಂದು ಕಡೆ ಏನೋ ಕಳ್ಕೊಂಡೆ, ಇನ್ನೊಂದು ಕಡೆ ಯಾರೋ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಸಿಕ್ಬಿಟ್ರು ಅಂತ ಹೇಳಿ ಅವ್ರನ್ನೆಲ್ಲ ನಾನು ತುಂಬಾ ಹಚ್ಕೊಂಡು ನಮ್ಮ ಮನೆಗೆ ಕರೆದು ಅಯ್ಯೋ ಏನೇನೋ ಕತೆಗಳು ಅದೆಲ್ಲ ಹಂಗೆ ಒಂದೊಂದು ಅನುಭವ ಅಷ್ಟೇ. ನಾವು ಅನ್ಕೋಬಹುದು ಯಾರೋ ಬಂದ್ರು ನಮ್ಗೇನು ಅಂತ. ಒಬ್ಬೊಬ್ಬರಿಂದ ಒಂದೊಂದು ಪಾಠನ ಕಲ್ತಿದ್ದೀನಿ. ಜೀವನ ಅಂದ್ರೆ ಏನು ಅಂತ ನೋಡ್ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಪಾಠನ ಕಲ್ತಿದ್ದೀನಿ. ಯಾರನ್ನ ನಂಬೇಕು, ಯಾರನ್ನ ನಂಬಲೇಬಾರ್ದು ಅನ್ನೋದು ಕೂಡ ನಾನು ತುಂಬಾ ಚೆನ್ನಾಗಿ ಕಲ್ತಿದ್ದೀನಿ. ಇತ್ತೀಚೆಗಂತೂ ನಾನು ಆಲ್ಮೋಸ್ಟ್ ಜನರಿಂದ ಅಂದ್ರೆ ತುಂಬಾ ದೂರ ಇದ್ದೀನಿ. ನನಗೆ ಹತ್ರ ಇರೋರ್ನು ಕೂಡ ತುಂಬಾ ದೂರನೇ ಇಟ್ಬಿಟ್ಟಿದ್ದೀನಿ. ಯಾರ ಸಹವಾಸನೂ ಬೇಡ. ನಾನಾಯ್ತು, ನನ್ನ ಕೆಲಸ ಆಯ್ತು, ನನ್ನ ಪೂಜೆ, ನನ್ನ ಸೇವೆ ಅಷ್ಟೇ. ಅಷ್ಟು ಬಿಟ್ರೆ ನಮ್ಮ ಮನೇಲಿ ಒಂದು ಪುಟ್ಟ ರಾಘವೇಂದ್ರ ಇದ್ದಾನೆ, ಸಾಕು. ನಮ್ಮಮ್ಮ ಇದ್ದಾರೆ ಅಷ್ಟೇ. ಬರುವಾಗೂ ಒಂಟಿ, ಹೋಗ್ಬೇಕಾದ್ರೂ ಒಂಟಿ. ಈ ಮಧ್ಯ ಇದೆಲ್ಲ ಬಂದು ಹೋಗೋದಷ್ಟೇ. ಯಾರು ಇಲ್ಲಿ ಶಾಶ್ವತ ಇಲ್ಲ, ಎಲ್ಲರೂ ಹೋಗೋದೆ. ಆದ್ರೆ ಒಂದ್ ಹೇಳೋದು, ಯಾರಿಗೂ ಭರವಸೆ ಕೊಡಕ್ ಹೋಗ್ಬೇಡಿ. ನಿಮ್ ಲೈಫ್ ನೋಡ್ತೀವಿ, ನಿಮ್ನ ಚೆನ್ನಾಗಿ ನೋಡ್ಕೋತೀವಿ ಹಾಗೆ ಹೀಗೆ ಅಂತ. ಯಾಕೆಂದ್ರೆ ಯಾರಿಗೆ ಒಂದು ಭರವಸೆನ ಲೈಫ್ನ ಕೊಡ್ತೀವಿ ಅಂತ ಅನ್ನೋಕ್ ಮುಂಚೆ ನಿಮ್ ಲೈಫ್ ಹೇಗಿದೆ ಅನ್ನೋದನ್ನ ಯೋಚನೆ ಮಾಡಿ. ನಿಮ್ಮನೆ ಹೆಣ್ಮಕ್ಳಿಗೆ ಏನಾದ್ರೂ ಕಣ್ಣಲ್ಲಿ ನೀರ್ ಬಂದ್ರೆ ನಿಮ್ಗೆ ರಕ್ತನೇ ಬಂದಂಗೆ ಆಗೋಷ್ಟು ಫೀಲ್ ಮಾಡ್ತೀರಾ. ಅದೇ ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಏನಾದ್ರು ಕಣ್ಣಲ್ಲಿ ನೀರ್ ಬಂದ್ರೆ ಅವ್ರಿಗೇನೋ ನೋವಾದ್ರೆ ಅವ್ರ ಹಣೆ ಬರ ಅಲ್ವಾ. ಹಂಗ ಅನ್ಕೋಬೇಡಿ. ಎಲ್ಲಾರು ಒಂದೇ, ಹೆಣ್ಣು ಅಂದ್ರೆ ಎಲ್ಲಾರು ಒಂದೇ. ಆದ್ರೆ ಯೋಚನೆ ಮಾಡ್ಬೇಕು, ಯಾರಿಂದ ಏನಾಯ್ತು ಅನ್ನೋದನ್ನ ಕಂಪ್ಲೀಟ್ ಯೋಚನೆ ಮಾಡಿದ್ರೆ ಅರ್ಥ ಆಗುತ್ತೆ. ಯಾರು ಅಷ್ಟೇ, ಏನೋ ಇವಾಗ ಎಲ್ರು ತಪ್ಪು ಮಾಡ್ತಾರೆ. ಸಡನ್ ಆಗಿ ನಮ್ ಕೈಲಿರುವಂತ ವಸ್ತುವೇ ಆಗ್ಬೋದು, ವ್ಯಕ್ತಿನೇ ಆಗ್ಬೋದು, ಇಷ್ಟಪಟ್ಟಿದ್ ನಮ್ ಕೈಗೆ ಸಿಕ್ಕಿಲ್ಲ ಅಂದಾಗ ಆ ಟೈಮಲ್ಲಿ ಮನುಷ್ಯ ಏನ್ ಮಾಡ್ತಾನೆ, ಏನ್ ಮಾಡ್ಕೋತಾನೆ ಅಂತ ಗೊತ್ತೇ ಇರಲ್ಲ. ಹಂಗೆ ಅಷ್ಟೇ, ಎಲ್ಲ ದೇವ್ರಿಚ್ಛೆ. ಎಲ್ಲಾರ ಮುಖವಾಡಗಳನ್ನು ಅವಾಗವಾಗ ತೋರ್ಸಿದ್ರು ಅಷ್ಟೇ. ಯಾರಿಗೋಸ್ಕರನೂ ನಿಮ್ಮ ಜೀವನ, ನಿಮ್ಮ ಇದನ್ನ ತನವನ್ನು ಯಾರಿಗೂ ಅಡ ಇಟ್ಟು ಜೀವನನ ಬೇರೆಯವ್ರಿಗೆ ರೂಪ್ಸಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಕೊನೆಗೆ ನಿಮ್ಮನ್ನ ಯಾರು ಬಿಡ್ಸ್ಕೊಂಡ್ ಬರಲ್ಲ.
ನಮ್ ಚಿನ್ನ ನಾವ್ ಅಡ ಇಟ್ಬಿಟ್ಟು ಬೇರೆಯವ್ರಿಗೆ ಕೊಟ್ಬಿಟ್ರೆ ನಮ್ ಚಿನ್ನನ ಯಾರು ಬಂದ್ ಬಿಡ್ಸಲ್ಲ. ನಾವೇ ಕಷ್ಟಪಟ್ಟು ಬಿಡ್ಸ್ಕೊಬೇಕಾಗುತ್ತೆ. ಹಂಗೆ ನಮ್ ಜೀವನನೂ ಅಷ್ಟೇ. ಯಾರಿಗೋಸ್ಕರನೋ ನಮ್ ಜೀವನನ ನಾವು ಅಡ ಇಟ್ಬಿಟ್ಟು ಕೊಟ್ಬಿಟ್ರೆ ಕೊನೆಗೇನು ಅವ್ರು ಬಿಡ್ಸಲ್ಲ. ಅವ್ರ ಜೀವನ ನೋಡ್ಕೊಂಡು ಹೊರ್ಟೋಗ್ಬಿಡ್ತಾರೆ. ನಮ್ ಜೀವನನ ನಾವ್ ನೋಡ್ಕೋಬೇಕು ಅಂದ್ರೆ ನಾವೇ ದುಡ್ಡು ಕೊಟ್ಟು ಬಿಡ್ಸ್ಕೊಬೇಕು. ಹಾಗೆ ನಮ್ಮ ಮನಸ್ಥಿತಿನ ನಾವು ಚೇಂಜ್ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಯಾರ ಮೇಲೂ ಅತಿಯಾದ ನಂಬಿಕೆ, ಪ್ರೀತಿ, ವಿಶ್ವಾಸ, ಅಯ್ಯೋ ಇವ್ರು ಬಿಟ್ರೇ ಇಲ್ಲ ಅನ್ನೋ ಲೆವೆಲ್ಗೆಲ್ಲ ಇಷ್ಟಪಡಕ್ ಹೋಗ್ಬಿಡಿ. ಕಂಟ್ರೋಲ್ ಆಗಿರಿ. ಕಂಟ್ರೋಲ್. ದೇವ್ರನ್ನ ರಾಯರನ್ನ ಇಷ್ಟಪಡಿ. ದೇವ್ರನ್ನ ಇಷ್ಟಪಡಿ. ಅವ್ರು ನಮ್ ಬಿಟ್ಟು ಹೋಗಲ್ಲ. ಅವ್ರು ಯಾವಾಗ್ಲೂ ನಮ್ ಜೊತೆ ಇರ್ತಾರೆ. ಮನುಷ್ಯ ಹಂಗಲ್ಲ. ದುಡ್ಡಿರೋ ಕಡೆ ಇವತ್ ನೀನಲ್ಲ ಅಂದ್ರೆ ಇನ್ನೊಬ್ರು ಅಷ್ಟೇ ಹೋಗ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಯಾಕೆ ಇಲ್ದೇ ಇರೋದೆಲ್ಲ ತಲೆ ಕೆಡ್ಸ್ಕೊಂಡು ಅಷ್ಟೇ. ಚೆನ್ನಾಗಿದ್ದೀನಿ. ಚೆನ್ನಾಗಿರ್ತೀನಿ. ಯಾರಿಗೂ ಮೋಸ ಮಾಡಿಲ್ಲ. ಮೋಸ ಹೋಗಿದ್ದೀನಿ. ಯಾರಿಗೂ ಮೋಸ ಮಾಡಿಲ್ಲ. ಅದಕ್ಕೆ ದೇವರು ನಮ್ಮನ್ನ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ಒಂದೊತ್ತು ತಿಂದ್ರು ನೆಮ್ಮದಿಯಾಗಿ ತಿಂತೀವಿ. ಆ ರಾಯರು ಗೊತ್ತಿರುತ್ತಲ್ವಾ ಯಾರೇನು ಅನ್ನೋದು. ಹಾಗಾಗಿ ನಮ್ಮ ಕೈಯಲ್ಲಿ ಏನಿಲ್ಲ. ನಮ್ಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ರಾಯರೇ ಒಳ್ಳೇದ್ ಮಾಡ್ತಾರೆ. ನಾವು ತಪ್ಪು ಮಾಡಿದಾಗ ನಮ್ಮನ್ನ ಶಿಕ್ಷಿಸ್ಬೇಕು ಅಂದ್ರೆ ರಾಯರೇ ನಮ್ಗೆ ಶಿಕ್ಷೆ ಕೊಡ್ತಾರೆ. ಹಾಗಾಗಿ ಬೇರೆಯವ್ರಿಗೆ ತೊಂದರೆ ಕೊಟ್ಕೊಂಡು ಬೇರೆಯವ್ರಿಗೆ ನೋವು ಕೊಟ್ಕೊಂಡು ಜೀವನ ಮಾಡೋ ಕ್ಯಾಟಗರಿ ನಮ್ದಲ್ಲ. ಅಷ್ಟೇ. ಒಳ್ಳೇದನ್ನ ಮಾಡ್ಬೇಕು, ಒಳ್ಳೇದನ್ನ ಬಯಸ್ಬೇಕು. ದುಡ್ಡು ಹೋಗುತ್ತೆ ಬರುತ್ತೆ. ಆದ್ರೆ ಮನುಷ್ಯ ಒಂದ್ಸಲಿ ಹೋದ ಅಂದ್ರೆ ಸಿಗಲ್ಲ. ಹಾಗೆ ನಾನು ದುಡ್ಡಿಗೋಸ್ಕರ ಬೆಲೆ ಕೊಟ್ಕೊಂಡು ಇಲ್ಲ. ಮನುಷ್ಯನಿಗೆ ಬೆಲೆ ಕೊಟ್ಟೆ. ಆದ್ರೆ ಆ ಮನುಷ್ಯ ದುಡ್ಡಿಗೆ ಬೆಲೆ ಕೊಟ್ಟೆ. ಅಷ್ಟೇ. ಚೆನ್ನಾಗಿದ್ದೀನಿ. ಎಲ್ಲೋ ಒಂದ್ ಕಡೆ ರಾಯರು ನಮ್ಮನ್ನ ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಕಲ್ತಿದ್ ಪಾಠ ಒಂದೇ. ನಾವು ಚೆನ್ನಾಗಿದ್ರೆ ನಮ್ಮ ಅಕ್ಕಪಕ್ಕ ನಮ್ಮ ಸುತ್ತಮುತ್ತ ಇರೋರೆಲ್ಲ ಚೆನ್ನಾಗಿರ್ತಾರೆ. ನಾವು ಚೆನ್ನಾಗಿಲ್ಲ ಅಂದ್ರೆ ಯಾರು ನಾನು ಅದೇ ಹೇಳಲ್ವಾ, ನಮ್ಮನ್ನ ಯಾರು ನನಗೆ ಶಾಸ್ತ್ರದಲ್ಲೇ ಹೇಳ್ಬಿಟ್ಟಿದ್ದಾರೆ, ನಿನಗೆ ಯಾರು ಊಟ ಹಾಕ್ತಾರೆ ಅಂತ ನಂಬಿಕೆ ಇಟ್ಕೋಬೇಡ. ನಿನ್ನ ಊಟ ನೀನೇ ಹುಡ್ಕೊಂಡು ತಿನ್ಬೇಕು. ನೀನ್ ಕೂತಿರೋ ಜಾಗಕ್ಕೆ ಯಾರು ನಿನ್ಗೆ ಊಟನೂ ಕೊಡಲ್ಲ. ನೀನ್ ಸಾಯೋವರೆಗೂ ನಿನ್ನ ಊಟನ ನೀನೇ ಕಷ್ಟಪಡ್ಬೇಕು, ನೀನೇ ತಿನ್ಬೇಕು ಅಂತ. ಹಾಗಾಗಿ ನನ್ನ ಊಟನ ನಾನು ಕಷ್ಟಪಟ್ಕೊಂಡೇ ತಿಂತಾ ಇದ್ದೀನಿ. ಯಾರನ್ನ ನಾನು ಕಿತ್ಕೊಂತಾ ಇಲ್ಲ. ಆದ್ರೆ ನನ್ನನ್ನ ಒಂದು ಕಾಲದಲ್ಲಿ ಕಿತ್ಕೊಂಡಿದ್ದಾರೆ. ಪರವಾಗಿಲ್ಲ. ಅದು ವಾಪಸ್ಸು ಒಂದಲ್ಲ ಒಂದು ದಿನ ದೇವ್ರ ಹತ್ರ ಹೋಗೇ ಹೋಗುತ್ತೆ. ಅಷ್ಟೇ. ಇವತ್ತಿನ ಬ್ಲಾಗಲ್ಲಿ ಕೆಲವೊಂದು ವಿಷಯನ ನಾನು ನಿಮಗೆ ತಿಳಿಸಿದ್ದೀನಿ. ಅನುಭವದ ಮಾತು. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಯಾಕೆ ವಿಡಿಯೋಗಳನ್ನ ಮಾಡ್ತೀನಿ ಅಂದರೆ ತುಂಬ ಇಂಟ್ರೆಸ್ಟಿಂದ ನನ್ನ ಚಾನಲ್ನ ನೋಡೋರಿಗೆ ಒಂದು ಅನುಭವ ಸಿಗುತ್ತೆ ಅನ್ನೋದಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಜೀವನದಲ್ಲಿ ಆದಂಥ ಕೆಲವೊಂದು ಘಟನೆಗಳ ಬಗ್ಗೆ ನಾನು ಯೂಟ್ಯೂಬಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನನ್ನನ್ನು ಇಷ್ಟಪಡೋರಿಗೆ ನಾನು ಹೇಳೋ ಒಂದೊಂದು ಮಾತು ಕೂಡ ಇಷ್ಟ ಆಗುತ್ತೆ. ಯಾಕೆಂದರೆ ತುಂಬ ಜನ ನನಗೆ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಚಾನಲಲ್ಲಿ ನೀವು ಕೆಲವೊಂದು ಹಾಕ್ತೀರಾ, ನಮಗೊಂಥರ ಇಷ್ಟ ಆಗುತ್ತೆ. ನಾವು ಚೇಂಜ್ ಆಗಬೇಕು ಅನ್ನೋದು ಕೂಡ ನಮ್ಗೆ ಅನಿಸಿದೆ ಅಂತಲೂ ಕೂಡ ಹೇಳಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ರಾಯರು ಎಲ್ಲರನ್ನೂ ಕಾಪಾಡಲಿ. ಅಷ್ಟೇ.